3 ತಿಂಗಳ ಕಾಲ ಉತ್ಪನ್ನವನ್ನು ಬಳಸಿದ ನಂತರ ಫಲಿತಾಂಶದಲ್ಲಿ ಸರಿಸುಮಾರು 50% ಸುಧಾರಣೆಯನ್ನು ನಾವು ಗಮನಿಸುತ್ತಿದ್ದೇವೆ. ಹಿಂದೆ ಯಾವುದೇ ಇಳುವರಿಯನ್ನು ನೀಡಲು ವಿಫಲವಾದ ಮರವು ಈಗ ಫಲ ನೀಡಲು ಪ್ರಾರಂಭಿಸಿದೆ. ಉತ್ಪನ್ನವನ್ನು 10 ಮರಗಳಿಗೆ ಹಾಕಲಾಗಿದ್ದರೂ ಒಂದು ನಿರ್ದಿಷ್ಟ ಮರವು ಉತ್ಪಾದಕವಾಗಿರಲಿಲ್ಲ. ಆದಾಗ್ಯೂ ಆ ಮರವು ಈಗ ಇಳುವರಿ ನೀಡಲು ಪ್ರಾರಂಭಿಸಿದೆ. ಇದು ಕೋಮಲ ತೆಂಗಿನಕಾಯಿಗಳ ಸಣ್ಣ ಗೊಂಚಲುಗಳನ್ನು ಹೊಂದಲು ಪ್ರಾರಂಭಿಸಿದೆ. ನನ್ನ ಹೆಸರು ಕುಲಂಧೈ ಗೌಂಡರ್ ಮತ್ತು ನಾನು ಸೇಲಂ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆಯ ಬಳಿ ಇರುವ ನನ್ನ ತೋಟವು 1 ಎಕರೆ ಪ್ರದೇಶವನ್ನು ವ್ಯಾಪಿಸಿದೆ. ಈ ಭೂಮಿಯಲ್ಲಿ ನಾನು 115 ತೆಂಗಿನ ಮರಗಳು ಮತ್ತು 500 ಅಡಿಕೆ ಗಿಡಗಳನ್ನು ನೆಟ್ಟಿದ್ದೇನೆ. ಕೊಕೊಮ್ಯಾಕ್ಸ್ ಎಂಬ ಉತ್ಪನ್ನದ ಬಗ್ಗೆ ನಾನು ಯೂಟ್ಯೂಬ್ ಮೂಲಕ ತಿಳಿದುಕೊಂಡೆ. ಅದರ ಅನ್ವಯಿಕ ವಿಧಾನಗಳು ಮತ್ತು ಸಂಭಾವ್ಯ ಪ್ರಯೋಜನಗಳನ್ನು ಅರ್ಥಮಾಡಿಕೊಂಡ ನಂತರ ನಾನು ಉತ್ಪಾದನಾ ಕಂಪನಿಯನ್ನು ಸಂಪರ್ಕಿಸಿ ಆರ್ಡರ್ ಮಾಡಿ ಅಂದಿನಿಂದ ಅದನ್ನು ಬಳಸುತ್ತಿದ್ದೇನೆ. ಪ್ರಸ್ತುತ ಅದರ ಪರಿಣಾಮಕಾರಿತ್ವವನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲು ಮತ್ತು ಮೌಲ್ಯಮಾಪನ ಮಾಡಲು 10 ಮರಗಳ ಆಯ್ದ ಗುಂಪಿಗೆ ನಾನು ಅದನ್ನು ಅನ್ವಯಿಸುತ್ತಿದ್ದೇನೆ. ಇಲ್ಲಿಯವರೆಗೆ ನಾನು ಉತ್ಪನ್ನವನ್ನು 3 ಬಾರಿ ಅನ್ವಯಿಸಿದ್ದೇನೆ. ಒಟ್ಟು 10 ಲೀಟರ್ 9 ಲೀಟರ್ ನೀರಿನೊಂದಿಗೆ ನಾವು 1 ಲೀಟರ್ ಕೊಕೊಮ್ಯಾಕ್ಸ್ ಬೆರೆಸಿ ದ್ರಾವಣವನ್ನು ತಯಾರಿಸುತ್ತೇವೆ ಮತ್ತು ಪ್ರತಿ ಮರಕ್ಕೆ 1 ಲೀಟರ್ ಈ ಮಿಶ್ರಣವನ್ನು ಅನ್ವಯಿಸುತ್ತೇವೆ. 3 ತಿಂಗಳ ಬಳಕೆಯ ನಂತರ ನಾವು ಸರಿಸುಮಾರು 50% ಸುಧಾರಣೆಯನ್ನು ಗಮನಿಸುತ್ತಿದ್ದೇವೆ. ಹಿಂದೆ ಯಾವುದೇ ಉತ್ಪನ್ನವನ್ನು ನೀಡಲು ವಿಫಲವಾದ ನಿರ್ದಿಷ್ಟ ಮರವು ಈಗ ಫಲ ನೀಡಲು ಪ್ರಾರಂಭಿಸಿದೆ. ಉತ್ಪನ್ನವನ್ನು ಎಲ್ಲಾ 10 ಮರಗಳಿಗೆ ಅನ್ವಯಿಸಲಾಗಿದ್ದರೂ ಒಂದು ನಿರ್ದಿಷ್ಟ ಮರವು ಫಲ ನೀಡುತ್ತಿರಲಿಲ್ಲ. ಆ ಮರವು ಈಗ ಇಳುವರಿ ನೀಡಲು ಪ್ರಾರಂಭಿಸಿದೆ. ಪರಿಣಾಮವಾಗಿ ಆ ನಿರ್ದಿಷ್ಟ ಸಮಸ್ಯೆಯನ್ನು ಈಗ ಗಮನಾರ್ಹ ಪ್ರಮಾಣದಲ್ಲಿ ಪರಿಹರಿಸಲಾಗಿದೆ. ಮರಗಳು ಸಣ್ಣ ತೆಂಗಿನಕಾಯಿ ಗೊಂಚಲುಗಳನ್ನು ಹೊಂದಿಸಲು ಪ್ರಾರಂಭಿಸಿವೆ. ನಂತರದ ಹೂವಿನ ಗೊಂಚಲುಗಳು ಇನ್ನೂ ಹೆಚ್ಚಿನ ಇಳುವರಿಯನ್ನು ನೀಡುತ್ತವೆ ಎಂದು ನಾವು ನಿರೀಕ್ಷಿಸುತ್ತೇವೆ. ಈ ಹಿಂದೆ ತೆಂಗಿನಕಾಯಿಗಳ ಮೇಲೆ ಕಂಡುಬಂದ ಲಂಬ ಗೆರೆಗಳು, ರೇಖೆಗಳು ಈಗ ಸುಮಾರು 70% ಕಡಿಮೆಯಾಗಿದೆ. ಅವುಗಳ ಹಿಂದಿನ ಸ್ಥಿತಿಗೆ ಹೋಲಿಸಿದರೆ ತೆಂಗಿನಕಾಯಿಗಳು ಈಗ ಪಕ್ವವಾಗುತ್ತಿವೆ ಮತ್ತು ಉತ್ತಮವಾಗಿವೆ. ಈ ಉತ್ಪನ್ನವನ್ನು ಬಳಸುವ ಮೊದಲು ಈ ನಿರ್ದಿಷ್ಟ ತೆಂಗಿನ ಮರಗಳು ತಮ್ಮ ಕಾಯಿಗಳ ಮೇಲೆ ಈ ಲಂಬ ಗೆರೆಗಳ ಹೆಚ್ಚಿನ ಹರಡುವಿಕೆಯನ್ನು ಪ್ರದರ್ಶಿಸಿದವು. ಕೊಕೊಮ್ಯಾಕ್ಸ್ ಅನ್ನು ಅನ್ವಯಿಸುವ ಮೊದಲು ಈ ಗೆರೆಗಳು ಸಾಕಷ್ಟು ಸ್ಪಷ್ಟವಾಗಿದ್ದವು. ಆದಾಗ್ಯೂ ತೆಂಗಿನಕಾಯಿಗಳು ಈಗ ಹಚ್ಚ ಹಸಿರಾಗಿ ಕಾಣುತ್ತವೆ ಮತ್ತು ಅತ್ಯುತ್ತಮ ಸ್ಥಿತಿಯಲ್ಲಿವೆ.